ಯಾರು ಎಷ್ಟೇ ಸರ್ಕಸ್ ಮಾಡಿದ್ರು ನಿಧಿನ ನನ್ನಿಂದ ದೂರ ಮಾಡೋಕ್ಕಾಗಲ್ಲ. ಅದೇ ಪ್ಲ್ಯಾನ್. ಇನ್ನೂ ಅಪ್ಪನ ಬೆಳೆಸೋದು ಹೇಗೆ ಅಂತ ನಂಗೆ ಹೇಳ್ಕೊಡೋದೇ ಬೇಡ. ಕುಲ್ಜಾ ಸಿಮ್ ಸಿಮ್ ನೆನೆದವರ ಮನದಲ್ಲಿ. ಯಾರಿಗೂ ಕೇಳಿಸ್ಬಾರ್ದಂತ ಡೋರ್ ಲಾಕ್ ಮಾಡೋಕ್ಕೆ ಹೋಗ್ತಿದ್ದೆ, ನೀವೇನಿಲ್ಲಿ? ಲೆಟ್ ಮಿ ಗೆಸ್, ನೀವು ಫುಲ್ ಶಾಕಲ್ಲಿದ್ದೀರಾ. ನಿಮ್ಮ ಇಮ್ಯಾಜಿನೇಷನಲ್ಲಿ ನನ್ನ ಕೈಲಿ ಒಂದು ಬಾಟ್ಲ್ ಹಿಡ್ಕೊಂಡು ಆ ಮೂಲೆಯಲ್ಲಿ ಕೂತ್ಕೊಂಡು ಹತ್ತು ಕಣ್ಣು ಗುಡ್ಡೆ ಆಚೆ ಬಂದಿರಬೇಕಿತ್ತು. ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಸ್ಯಾಡ್ ಸಾಂಗ್ ಸ್ಲೋ ಮೋಷನಲ್ಲಿ ಪ್ಲೇ ಆಗಬೇಕಾಗಿತ್ತು. ದುಃಖ ಉಕ್ಕಿ ಉಕ್ಕಿ ನಾನು ನಿಮ್ಮ ಹತ್ರ ಬಂದು ಕಾಲು ಹಿಡ್ಕೊಂಡು ಬೇಡ್ಕೋಬೇಕಿತ್ತು. ಅಪ್ಪ ಈಗ ಮಾಡಬೇಡಿ. ಕರೆಕ್ಟ್, ನನ್ನ ಹುಡುಗಿನ ಪಡ್ಕೊಳ್ದೇ ಇರಲ್ಲ. ನಮ್ಮಿಬ್ಬರ ಮಧ್ಯ ಯಾರು ಬಂದರೂ ಸರಿ ಬೆಂಡಿ ಎತ್ತೋದೆ. ರೋಮಿಯೋ ಜೂಲಿಯೆಟ್, ಲೈಲಾ ಮಜ್ನು ಇವರೆಲ್ಲರ ಕತೆ ಕೇಳಿ ಪ್ರೇಮಿಗಳು ಸಾಯ್ತಾರೆ ಅಂತ ನೀವು ಅನ್ಕೊಂಡಿರ್ಬೋದು. ಆದ್ರೆ ನಾನು ಕೃಷ್ಣ ರುಕ್ಮಿಣಿ ಕತೆ ಕೇಳಿ ಬೆಳೆದಿದ್ದೀನಿ. ಆ ಕತೆ ಹೀರೋ ರುಕ್ಕು ಎಷ್ಟೇ ತೊಂದರೆ ಕೊಟ್ಟರು ಕೃಷ್ಣ ರುಕ್ಮಿಣಿನ ಎಲ್ಲರೂ ಎದುರು ಗೆದ್ದಿ ಮದುವೆ ಆದ. ಸೀತೆಗೋಸ್ಕರ ರಾಮ ಅಂತ ಶಕ್ತಿಶಾಲಿ ರಾವಣನ್ನೇ ಗೆದ್ದ. ಇನ್ನೂ ಎಕ್ಸಾಂಪಲ್ ಬೇಕಾ? ಅರ್ಜುನ ಸುಭದ್ರೆ, ಸತ್ಯವಾನ್ ಸಾವಿತ್ರಿ. ನಮ್ಮ ಪುರಾಣ ತೆಗೆದು ಓದಿ ನಿಮಗೆ ಗೊತ್ತಾಗುತ್ತೆ. ಸತ್ತು ಅಮರರಾಗದಲ್ಲ, ಬದುಕಿದ್ದಾಗಲೇ ಪ್ರೀತಿನ ಗೆಲ್ಲಬೇಕು. ಅದೇ ನಮ್ಮ ಗುರಿ. ನಿಮ್ಮ ಒಳಗಡೆ ಇರೋ ರಾವಣ ರಾಕ್ಷಸ ಯಾರಿಂದನೂ ನನ್ನ ಪ್ರೀತಿನ ತಡೆಯೋಕ್ಕೆ ಸಾಧ್ಯ ಇಲ್ಲ. ಮರ್ತೋಯ್ತಾ? ನಾನು ಹೇಳಿದ್ದೆ ಬಗ್ಗಿಸ್ತೀನಿ. ಬುದ್ಧಿ ಕಲಿಯೋ ತನಕ ಬಿಡೋ ಚಾನ್ಸೇ ಇಲ್ಲ. ನೆನಪಿರಲಿ, ಇದು ಕರ್ಣನ ಹೊಸ ರೂಪ, ಕರ್ಣ 2.0. ನಿಮ್ಗೆ ಎಷ್ಟು ಶಕ್ತಿ ಇದೆಯೋ ಅದನ್ನೆಲ್ಲ ಹಾಕಿ ಆಡಿ. ಆದರೆ ಚಾಲೆಂಜ್ ಮಾಡಿ ಗೆಲ್ಲೋದು ಒನ್ ಆ್ಯಂಡ್ ಓನ್ಲಿ ಕರ್ಣ ಮಾತ್ರ. ಪರವಾಗಿಲ್ಲ, ನಮ್ಮ ಕರ್ಣಂಗೆ ಇಷ್ಟೊಂದು ಧೈರ್ಯ ಬಂದಿದೆ. ನೋಡಿ, ಎಂಟ್ರಿ ಗೇಟ್ ಹತ್ರ ಮಲ್ಲಿಗೆ ಹೂನೇ ಇರಬೇಕು. ಆ್ಯಂಡ್ ಮೇನ್ ಡೋರ್ ಇರುತ್ತಲ್ಲ, 2 ಬ್ರಾನ್ಸ್ ಪಿಕಾಕ್, ಅದರಿಂದ ರೋಸ್ ವಾಟರ್ ಸ್ಪ್ರಿಂಕಲ್ ಆಗ್ತಿರಬೇಕು ಎಲ್ಲ ಗೆಸ್ಟ್ ಮೇಲೂ. ಆ್ಯಂಡ್ ರೆಡ್ ಕಾರ್ಪೆಟ್ ಹಾಕಿ ಎಲ್ಲರಿಗೂ ರಾಯಲ್ ಫೀಲಿಂಗ್ ಬರಬೇಕು ಎಂಟ್ರಿ ಕೊಡಬೇಕಾದ್ರೆ. ಆ್ಯಂಡ್ ಕಲರ್ ಕಾಂಬಿನೇಷನ್ ಚೆನ್ನಾಗಿರಲಿ, ಆಯಿತಾ? ನೀವು ಫ್ಲವರ್ಸ್, ಕರ್ಟನ್ಸ್ ಎಲ್ಲ ಸ್ವಲ್ಪ ಮ್ಯಾಚ್ ಮಾಡ್ಕೊಂಡು ತಗೊಂಡು ಬನ್ನಿ. ರ್ಯಾಂಡಮ್ ಆಗಿ ಯಾವುದಾದ್ರು ಹಾಕಬೇಡಿ. ನೋಡೋಕ್ಕೆ ಫುಲ್ ಫೋಟೋಗ್ರಾಫ್ಸಲ್ಲೇ ಚೆನ್ನಾಗಿ ಬರಬೇಕದು. ಎಷ್ಟೊತ್ತಿಗೆ ಬರ್ತೀರಾ? ರೀ, ಏನಾಯಿತು? ಮಾತಾಡ್ತಿರ್ಬೇಕಾದ್ರೆ ಅದ್ರ ಫೋನ್ ಕಿತ್ಕೋತಾರಾ? ಮದುವೆ ವಯಸ್ಸಾದರೂ ಇನ್ನೂ ಮಕ್ಕಳು ಬುದ್ಧಿ ಬಿಟ್ಟಿಲ್ಲ ಅಲ್ವಾ? ನೋಡಿ, ಅಷ್ಟೆಲ್ಲ ಕೆಲಸ ಇದೆ, ನೀವು ಫೋನ್ ವಾಪಸ್ ಕೊಡಿ. ನೀವೇನು ಮಾಡೋದಕ್ಕೆ ಹೊರಟಿದ್ದೀರಾ ಅಂತ ನಂಗೆ ಗೊತ್ತಾಗಬೇಕು. ಹೇಳಿ ಸರ್, ಏನು ಮಾಡೋದಕ್ಕೆ ಹೊರಟಿದ್ದೀರಾ? ಏನು ಮಾಡೋಕ್ಕೆ ಹೊರಟಿದ್ದೀನ? ಮದುವೆ ಅರೇಂಜ್ಮೆಂಟ್ದಾ? ಏನಿಲ್ಲ ನೋಡಿ, ಎಂಟ್ರಿ ಗೇಟಲ್ಲಿ ನಾನು ಫುಲ್ಲು ಮಲ್ಲಿಗೆ ಹೂ ಹಾಕಿಸ್ತಾ ಇದ್ದೀನಿ. ಆ್ಯಂಡ್ ನಿಮಗೆ ಒಳಗಡೆ ಗೆಸ್ಟಿಗೆ ಬರಬೇಕಾದ್ರೆ ಫುಲ್ಲು ನೀಟ್ ಪಾತ್ ಇರುತ್ತೆ, ಪಾರ್ಕಿಂಗ್ ಜಾಗ ಇರುತ್ತೆ. ಆ್ಯಂಡ್ ಎಲ್ಲ ಗೆಸ್ಟ್ಗೆ ನಾವು ರಿಟರ್ನ್ ಗಿಫ್ಟ್ ಕೂಡ ಕೊಡ್ತಾ ಇದ್ದೀವಿ. ಸ್ಪೆಷಲಿ ಫುಡ್ ಮೆನ್ಯೂಲಿ ಸೌತ್ ಇಂಡಿಯನ್ನಿಂದ ಹಿಡಿದು ನಾರ್ತ್ ಇಂಡಿಯನ್ವರೆಗೂ ಎಲ್ಲ ರಾಯಲ್ ಆಗಿರುತ್ತೆ.